ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದು ಕೂಡ ನಿಮ್ಮನ್ನು ಭೇಟಿ ಮಾಡುವುದಕ್ಕೆ ದೇವರು ಕೊಟ್ಟ ಕೃಪೆಗಾಗಿ ಸ್ತೋತ್ರ. ಹಾಲೆಲೂಯ. ಇಂದು ಕೂಡ ದೇವರು ನಮ್ಮ ಸಂಗಡ ಮಾತನಾಡುವ ದೇವರಾಗಿದ್ದಾರೆ. ಓದಿಕೊಳ್ಳೋಣ. ಆದಿಕಾಂಡ 1ನೇ ಅಧ್ಯಾಯ 1, 2, 3 ವಾಕ್ಯಗಳು. ಜೆನೆಸಿಸ್ ಚಾಪ್ಟರ್ 1 ವರ್ಸ್ 1, 2 and 3. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದರು. ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು. ಆದಿ ಸಾಗರದ ಮೇಲೆ ಕತ್ತಲಿತ್ತು. ದೇವರಾತ್ಮವು ಜಲಸಮೂಹಗಳ ಮೇಲೆ ಚಲಿಸುತ್ತಿತ್ತು. ದೇವರು ಆಕಾಶ ಭೂಮಿಯನ್ನು ಸೃಷ್ಟಿ ಮಾಡಿದರು. ಭೂಮಿಯು ಹೇಗಿತ್ತು? ಕ್ರಮವಿಲ್ಲದೆ ಬರಿದಾಗಿ ಇತ್ತು. ಸಾಗರದ ಮೇಲೆ ಕತ್ತಲಿತ್ತು. ಇಂತಹ ಪರಿಸ್ಥಿತಿಯಲ್ಲಿ ದೇವರ ಆತ್ಮವು ಜಲಸಮೂಹಗಳ ಮೇಲೆ ಚಲಿಸುತ್ತಾ ಇತ್ತು. ದೇವರ ಆತ್ಮವು ಚಲಿಸುತ್ತಾ ಇತ್ತು. ಅಲ್ಲೆಲ್ಲೂಯ. ಆದಿಯಲ್ಲಿಯೇ ದೇವರ ಆತ್ಮನ ಕಾರ್ಯ, ದೇವರ ಆತ್ಮನ ಸಹಾಯ, ದೇವರ ಆತ್ಮನ ಒಂದು ಕೆಲಸ ನಡೆಯುತ್ತಾ ಇತ್ತು. ಇವತ್ತು ಅಂದ ಮೇಲೆ ನಿಮ್ಮ ಜೀವನದಲ್ಲಿ ಎಷ್ಟರ ಮಟ್ಟಿಗೆ ಈ ದೇವರ ಆತ್ಮನ ಕಾರ್ಯ ಅಥವಾ ಚಲಿಸುವಿಕೆ, ಇವತ್ತು ನಾವು ಹೇಳಬೇಕಾದರೆ ಒಂದು ತುಂಬುವಿಕೆ, ದ ಓವರ್ ಫ್ಲೋಯಿಂಗ್ ಆಫ್ ದ ಹೋಲಿ ಸ್ಪಿರಿಟ್. ಹೌ ಮಚ್ ಮೋರ್ ವಿ ನೀಡ್, ಹೌ ಇಂಪಾರ್ಟೆಂಟ್ ಇಟ್ ಈಸ್ ಫಾರ್ ಯು ಆ್ಯಂಡ್ ಮೀ ಟು ಓವರ್ ಫ್ಲೋ ವಿತ್ ದ ಹೋಲಿ ಸ್ಪಿರಿಟ್. ಕಡೆ ದಿವಸಗಳಲ್ಲಿ ನರರೆಲ್ಲರ ಮೇಲೆ ನನ್ನ ಆತ್ಮವನ್ನು ಸುರಿಸುವೇನೆಂಬುದಾಗಿ ದೇವರು ಹೇಳಿದರು. ಅವರು ಸುರಿಸುವಾಗ ನಾವು ಹೊರಸೂಸುವಂತೆ ನಮ್ಮನ್ನು ಮಾಡುತ್ತಾರೆ. ವಿ ಹ್ಯಾವ್ ಟು ಓವರ್ಫ್ಲೋ. ದರ್ ಇಸ್ ಅ ನೀಡ್. We are in the time and need. We are in the days where we need not only the ಚಲಿಸುವುದು ಸಾಕಾಗುವುದಿಲ್ಲ. ಒಂದು ದಿನ, ಒಂದು ವಾರಕ್ಕೆ ಒಂದು ಸಾರಿ, ಒಂದು ದಿನಕ್ಕೆ ಒಂದು ಸಾರಿ ಪವಿತ್ರ ಆತ್ಮನ ಚಲಿಸುವಿಕೆ, ತುಂಬುವಿಕೆ, ಹೊರಸೂಸುವಿಕೆ ನಮಗೆ ಸಾಲುವುದಿಲ್ಲ. ಆದ ಕಾರಣ ಹೊರಸೂಸುವ ಒಂದು ಅನುಭವಕ್ಕೆ ನಾವು ತಳ್ಳಲ್ಪಡಬೇಕು. ಒತ್ತಾಯವಾಗಿ, ಖಂಡಿತವಾಗಿಯೂ ನೆಸಸರಿಲಿ ವಿ ಹ್ಯಾವ್ ಟು ಓವರ್ಫ್ಲೋ ವಿತ್ ದ ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮನಿಂದ ತುಂಬಿ ಭರಿತರಾಗಿ, ಪೌಲ್ ಅದನ್ನು ಹೇಳ್ತಾ ಇದ್ದಾರೆ, ನೀವು ಪವಿತ್ರಾತ್ಮ ಭರಿತರಾಗಿರ್ರಿ. ಬಿ ಫುಲ್ ಆಫ್ ದ ಹೋಲಿ ಸ್ಪಿರಿಟ್. ಜೀಸಸ್ ವಾಸ್ ಫುಲ್ ಆಫ್ ದ ಹೋಲಿ ಸ್ಪಿರಿಟ್, ಓವರ್ಫ್ಲೋಯಿಂಗ್ ವಿತ್ ದ ಸ್ಪಿರಿಟ್, ಲೆಡ್ ಬೈ ದ ಸ್ಪಿರಿಟ್, ಇನ್ಸ್ಪೈರ್ಡ್ ಬೈ ದ ಸ್ಪಿರಿಟ್. ಪ್ರೇರೇಪಣೆ, ನಡೆಸುವಿಕೆ, ಕಂಟ್ರೋಲ್ ಮಾಡಲ್ಪಡುವ ಜೀವನ. ಯಾಕೆ? ಕ್ರಮವಿಲ್ಲದವುಗಳನ್ನು, ಕತ್ತಲಾಗಿರುವುದನ್ನು, ಬರಿದಾಗಿರುವುದನ್ನು ಸರಿ ಮಾಡುವುದಕ್ಕೆ. ಇವತ್ತು ನಮ್ಮ ಜೀವನದಲ್ಲಿ ಏನಾದರೂ ಕ್ರಮವಿಲ್ಲದೆ ಇರುವುದಾದರೆ, ಕತ್ತಲಲ್ಲಿರುವುದಾದರೆ, ನಮ್ಮ ಜೀವನದಲ್ಲಿ ಕತ್ತಲಿರುವುದಾದರೆ, ಅಥವಾ ಬರಿತನ ಇರುವುದಾದರೆ, ಎಂಟಿನೆಸ್, ಡಿಸಾರ್ಡರ್, ಡಿಸ್ಯೂನಿಟಿ, ಇವೆಲ್ಲ ನಮ್ಮ ಜೀವನವನ್ನು ಹಾಳು ಮಾಡುತ್ತಾ ಇರುತ್ತದೆ. ಎಜಿಕ್ಯ ಅರಸನು ಮರಣಕರವಾದ ವ್ಯಾಧಿ ಹೊಂದಿದನು. ದೇವರವರಿಗೆ ಹೇಳಿದ, ನಿನ್ನ ಮನೆಯನ್ನು ಸರಿ ಮಾಡು, ನಿನ್ನ ಮನೆಯನ್ನು ಕ್ರಮ ಮಾಡು, ಸರಿ ಮಾಡು, ಬ್ರಿಂಗ್ ಎನ್ ಆರ್ಡರ್. ಎಲ್ಲವಾದರೆ ನೀನು ಸತ್ತು ಹೋಗುವಿ, ಆದ್ದರಿಂದ ಎಲ್ಲವನ್ನ ಸರಿ ಮಾಡು. ಅವನು ಪ್ರಾರ್ಥನೆ ಮಾಡಿದಾಗ ದೇವರು ಇಳಿದು ಬಂದರು ಅವನ ಜೀವನದಲ್ಲಿ. ಪವಿತ್ರಾತ್ಮನ ಕಾರ್ಯವು ನಡೆಯಿತು. ಸ್ವಸ್ಥತೆ ಬಂತು, ಬಿಡುಗಡೆ ಬಂತು, ವಿಶ್ರಾಂತಿ ಬಂತು, ಜಯ ಬಂತು, ಆಯುಷ್ಕಾಲ ಬಂತು. ಇದೇ ರೀತಿಯಾಗಿ ಇವತ್ತು ನಾವು ನಿಮಗೆ ಎಷ್ಟರ ಮಟ್ಟಿಗೆ ಪವಿತ್ರಾತ್ಮನ ತುಂಬುವಿಕೆ, ಹೊರಸೂಸುವಿಕೆ, ಓವರ್ಫ್ಲೋಯಿಂಗ್ ಆಫ್ ದ ಹೋಲಿ ಸ್ಪಿರಿಟ್ ವಿ ನೀಡ್. ಆದ ಕಾರಣ ನಾವು ಕೇಳುವಣ, ದೇವರೇ ಪ್ರತಿ ಕ್ಷಣ ಪವಿತ್ರಾತ್ಮ ಭರಿತನಾಗಿ ನನ್ನನ್ನು ಮಾಡಪ್ಪ. ನಾನು ಒಂದು ಕ್ಷಣ ಕೂಡ ನಿನ್ನ ಆತ್ಮ ಇಲ್ಲದೆ ನಾನು ಇರಬಾರ್ದು ಸ್ವಾಮಿ. ಲೆಟ್ ಮೀ ಓವರ್ಫ್ಲೋ ವಿತ್ ಯ ಹೋಲಿ ಸ್ಪಿರಿಟ್ ಲಾರ್ಡ್, so that there will be order in my family. Everything will go in peace. Everything will go in order. ಯಾವುದೇ ಮರಣಕರ ವ್ಯಾಧಿ, ಸೈತಾನನ ಕಾರ್ಯಗಳು, ಅಂಧಕಾರದ ಕಾರ್ಯಗಳು, ಯಾವುದೇ ಪಾಪದ ಕಾರ್ಯಗಳು, ಶಾಪದ ಕಾರ್ಯಗಳು ನನ್ನ ಮಕ್ಕಳನ್ನು, ನನ್ನ ಕುಟುಂಬವನ್ನು, ನನ್ನ ಬೀದಿಯನ್ನು, ನನ್ನ ಸೇವೆಯನ್ನು, ನನ್ನ ಸಭೆಯನ್ನು, ನನ್ನ ಪ್ರಾಂತ್ಯವನ್ನು ಮುಟ್ಟಬಾರದು ಸ್ವಾಮಿ. The necessity, the urgency of being, of overflowing with the anointing, it's very necessary, very important. ಪ್ರೈಮರಿಯಾಗಿ ನಮಗೆ ಬೇಕಾಗಿರುವುದು
ಅದಿಲ್ಲದೆ ವಿ ಕೆನಾಟ್ ಡೂ ಎನಿಥಿಂಗ್. ನಮಗೆ ವಿ ಕೆನಾಟ್ ಬ್ರಿಂಗ್ ಎನಿಥಿಂಗ್, ನೋ ಗುಡ್, ಯಾವುದು ಸರಿಯಾದದ್ದು ಇರುವುದಕ್ಕೆ ಸಾಧ್ಯ ವಿದೌಟ್ ದ ಹೋಲಿ ಸ್ಪಿರಿಟ್. ಅವತ್ತೇ ಆ ಸಾಗರದ ಮೇಲೆ ಚಲಿಸುತ್ತಾ ಇತ್ತು ಪವಿತ್ರ ಆತ್ಮರು. ಇವತ್ತು ಎಷ್ಟರ ಮಟ್ಟಿಗೆ ನಮಗೆ ಬೇಕು ಆತನ ಸಹಾಯ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿ ಕೇಳೋಣವ, ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿ ಕೇಳೋಣವ. ದೇವರೇ, ನಾನು ಹೊರಸೂಸುವಂತೆ, ತುಂಬಿ ತುಳುಕುವಂತೆ. ಎಸ್, ಟುಡೇ ಲಾರ್ಡ್, ಟುಡೇ, ಇವತ್ತು ಪವಿತ್ರಾತ್ಮನ ಭರಿತನಾಗಿ ಎಸ್ ನನ್ನನ್ನು ಮೊದಲಿ ಮಾಡು. ಎಲ್ಲರೂ ಕೇಳೋಣವ ಪ್ರಾರ್ಥನೆಯಿಂದ. ಓ ದೇವರ ಬಳಿಗೆ ಕೇಳ್ರಿ, ದೇವರು ಕೊಡುತ್ತಾರೆ. ಹಿ ವಿಲ್ ಗಿವ್ ಯು, ಹಿ ವಿಲ್ ಫಿಲ್ ಯು, ಹಿ ವಿಲ್ ಅನಾಯಿಂಟ್ ಯು, ಹಿ ವಿಲ್ ಮೇಕ್ ಯು ಓವರ್ಫ್ಲೋ. ಹಾಲೆಲೂಯಾ, ಹಾಲೆಲೂಯಾ. ಯೇಸಪ್ಪ ನಾಮದಲ್ಲಿ ಈಗಲೇ ಅಭಿಷೇಕ ನದಿಯಾಗಿ ಹಾಲೆಲೂಯಾ ಒಬ್ಬೊಬ್ಬರ ಜೀವನದಲ್ಲಿ ಇಳಿದು ಬರಲಿ. ತುಂಬಿಸಲ್ಪಡ್ರಿ. ಬಿ ಫಿಲ್ಡ್, ಹಾಲೆಲೂಯಾ, ಬಿ ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್. ದೇವರಾತ್ಮ ಭರಿತರಾಗ್ರಿ, ಈಗಲೇ ಹೊಂದಿಕೊಳ್ಳ್ರಿ. ಓ ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಎಸ್, ಹಾಲೆಲೂಯಾ. ಎಲ್ಲರ ಮೇಲೆ ಇಳಿದು ಬರುತ್ತಾ ಇದೆ, ನಿಮ್ಮ ಮೈ ಮೇಲೆ, ನಿಮ್ಮ ಶರೀರದಲ್ಲಿ ಇಳಿದು ಬರುತ್ತಾ ಇದೆ. ಓ ಎಸ್ ಲಾರ್ಡ್, ಎಸ್ ಲಾರ್ಡ್. ತುಂಬಿಸಪ್ಪ. ಇದು ಬೇಕು ಸ್ವಾಮಿ. ಇದಲ್ಲದೆ ಕ್ರಮ ಇಲ್ಲ, ಇದಿಲ್ಲದೆ ಅಪ್ಪ ಒಗ್ಗಟ್ಟಿಲ್ಲ, ಇದಿಲ್ಲದೆ ಮನಸ್ಸು ಇಲ್ಲ, ಇದಿಲ್ಲದೆ ಸಮಾಧಾನ ಇಲ್ಲ, ಐಕ್ಯ ಇಲ್ಲ ಸ್ವಾಮಿ. ಬೇಕು ಸ್ವಾಮಿ. ನಿಮ್ಮಲ್ಲಿ ನಾವು ಯಾವಾಗಲೂ ಭರಿತರಾಗಿ ಕಾಣಿಸಲ್ಪಡಲು ಅಪ್ಪ, ಮೂವ್ ಮಾಡಲು ನಮಗೆ ಸಹಾಯ ಮಾಡಪ್ಪ. ತುಂಬಿಸು ಸ್ವಾಮಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ, ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ಇದು ತುಂಬ ತುಂಬ ಮುಖ್ಯ. ಹಲ್ಲೆಲೂಯಾ. ಆದಿಯಿಂದಲೂ ಪವಿತ್ರ ಆತ್ಮನ ಕಾರ್ಯಾಚರಣೆ ಇಲ್ಲದೆ ಯಾವುದು ಸುಂದರವಾಗಿ ಅಥವಾ ಕ್ರಮವಾಗಿ ಇದ್ದಿದ್ದನ್ನು ನಾವು ನೋಡಲು ಸಾಧ್ಯವಿಲ್ಲ. ಬಟ್ ಎಲ್ಲೆಲ್ಲ ಹೋಲಿ ಸ್ಪಿರಿಟ್ ಎಲ್ಲೆಲ್ಲ ಅವರು ಎಳೆದು ಬಂದರು, ಅಲ್ಲೆಲ್ಲ ಕಾರ್ಯಗಳು ಅಂದರೆ ಕರೆಕ್ಟಾಗಿ, ಆರ್ಡರ್ ಆಗಿ, ಹಲ್ಲೆಲೂಯಾ, ಒಂದು ಸಮೃದ್ಧಿ ಉಳ್ಳ ಒಂದು ಕಾರ್ಯವನ್ನು ನಾವು ನೋಡುತ್ತಾ ಇದ್ದೇವೆ. ಆದ ಕಾರಣ ನಮ್ಮ ಕುಟುಂಬದ ಎಲ್ಲ ವಿಚಾರದಲ್ಲಿಯೂ ಹಲ್ಲೆಲೂಯಾ ಈ ಸಮೃದ್ಧಿ, ಈ ಆಶೀರ್ವಾದ, ಈ ಬೆಳಕು ನಾವು ನೋಡಬೇಕಾದರೆ, ಕ್ರಮವನ್ನು ತರಬೇಕಾದರೆ ಪವಿತ್ರಾತ್ಮನಿಂದ ತುಂಬಿರುವಂತಹ ಜೀವನ ನಮ್ಮೆಲ್ಲರಿಗೂ ಬೇಕು. ಕುಟುಂಬವಾಗಿ ಪವಿತ್ರಾತ್ಮ ಭರಿತರಾಗಿರ್ರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ